ಹಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬೆಳಗ್ಗೆನೇ ಎದ್ದು ಕಬ್ಬಾಳಮ್ಮ ಟೆಂಪಲ್‌ಗೆ ಹೋಗಿ ಬರೋಣ ಅಂತ ಹೊರಟ್ವಿ. ನಾನು ಇಲ್ಲಿಗೆ ಬಂದು 1 ವರ್ಷನೇ ಆಯಿತು. 1 ವರ್ಷದ ನಂತರನೇ ಬರ್ತಾ ಇರೋದು. ಹೋದ ವರ್ಷಗೂ ಇವಾಗೂ ನೋಡೋದಕ್ಕೆ ತುಂಬ ಇಂಪ್ರೂವ್‌ಮೆಂಟ್ ಆಗಿದೆ. ಇನ್ನು ಡೆವಲಪ್‌ಮೆಂಟ್ ಮಾಡ್ತಾನೆ ಇದ್ದಾರೆ. ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಆ ಕಡೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ತುಂಬ ಬಿಸಿ ಬಿಸಿ ನಡ್ಕೊಂಡು ಹೋಗೋದಕ್ಕೆ ಆಗಲ್ಲ. ಕಾಲೆಲ್ಲ ಸುಟ್ಟೋಗ್ತಾ ಇರುತ್ತೆ. ಮೇನ್ ಗೇಟಿಂದ ಒಳಗಡೆ ಹೋಗೋ ದಾರಿ ಮಧ್ಯದಲ್ಲೇ ತುಂಬ ಅಂಗಡಿಗಳಿದೆ. ಅಲ್ಲೇ ಹೂ, ಹಣ್ಣು ಎಲ್ಲನೂ ಸಿಗುತ್ತೆ. ನಾವೋಗಿದ್ದು ಮಂಗಳವಾರ ಆಗಿದ್ದರಿಂದ ತುಂಬಾ ರಶ್ ಇತ್ತು. ಹಾಗೆ ನಾನು ದೇವ್ರಿಗೆ ಸೀರೆ ಮತ್ತು ಮಡ್ಲಕ್ಕಿ ಕೊಡಬೇಕಿತ್ತು. ಅದನ್ನು ತಟ್ಟೆಗೆ ಜೋಡಿಸ್ಕೊಳ್ಳೋದಕ್ಕೆ ಅಂತ ಅಲ್ಲಿ ಜಾಗ ಇದೆ. ಅಲ್ಲಿ ಒಂದು ಕಡೆ ಕೂತ್ಕೊಂಡು ಎಲ್ಲನೂ ಜೋಡಿಸ್ಕೋಬೇಕು. ನಾನು ಮಡ್ಲಕ್ಕಿಗೆ ಏನೇನು ಕೊಡಬೇಕು ಅಂತ ಎಲ್ಲ ಮನೆಯಿಂದನೇ ತೊಗೊಬಂದಿದ್ದೆ. ಆದರೆ ನನಗೆ ಹೇಗೆ ಕೊಡಬೇಕು ಅಂತ ಗೊತ್ತಿರಲಿಲ್ಲ. ಎಲ್ಲನೂ ಕವರಲ್ಲಿ ಬಂದುಬಿಟ್ಟಿದ್ದೆ. ಅಲ್ಲಿ ಒಬ್ರು ಅಜ್ಜಿ ಹೇಳಿದ್ರು, ಅದನ್ನು ಒಂದು ಬ್ಲೌಸ್ ಪೀಸ್ ತೊಗೊಂಡು ಅದರೊಳಗಡೆ ಎಲ್ಲ ಹಾಕ್ಕೊಂಡು ಕೊಡು ಅಂತ. ಅದಕ್ಕೆ ನಾನು ಅಲ್ಲೇ ಒಂದು ಬ್ಲೌಸ್ ಪೀಸ್ ತೊಗೊಂಡೆ. ಏನಪ್ಪ ಬ್ಲೌಸ್ ಪೀಸ್ನ ದೊಡ್ಡದಾಗಿ ಹಾಕ್ಕೊಂಡು ಅದರೊಳಗಡೆ 1 kg ಅಕ್ಕಿ, 1 ಅಚ್ಚು ಬೆಲ್ಲ, ಹಾಗೆ ಒಂದು ಕೊಬ್ಬರಿ ಬಟ್ಲಿಗೆ ಕಡಲೆಪಪ್ಪು ತುಂಬಿಸಿ ಎಲ್ಲನೂ ಅದರೊಳಗಡೆನೆ ಇಟ್ಕೊಂಡೆ. ಅದ್ರ ಜೊತೆಗೆ ಎಲೆ ಅಡಿಕೆ ಹಾಗೆ ಬಳೆ, ₹11 ದುಡ್ಡು ಎಲ್ಲ ಹಾಕಿ ಇಟ್ಕೊಂಡೆ. ಅವರು ಅರಿಶಿನ ಕುಂಕುಮನೂ ಅದರೊಳಗಡೆನೆ ಹಾಕ್ಬಿಡು ಅಂತ ಹೇಳಿದರು. ಅರಿಶಿನ ಕುಂಕುಮ ಹಾಕಿದ್ರೆ ಅದರೊಳಗಡೆ ಎಲ್ಲ ಮೆತ್ಕೊಳ್ಳುತ್ತೆ, ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅರಿಶಿನ ಕುಂಕುಮನ ಅದರೊಳಗಡೆ ಹಾಕಿಲ್ಲ. ಸಪ್ರೇಟಾಗೆ ನಾನು ಇಟ್ಕೊಂಡೆ. No, no, don't touch Arshi. ಈ ರೀತಿ ಎಲ್ಲ ಹಾಕ್ಕೊಂಡ್ಮೇಲೆ ಅದನ್ನು ಗಂಟು ಕಟ್ಟಿ ಇಟ್ಕೊಂಡೆ. ತಟ್ಟೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಕೊಡೋಣ ಅಂತ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಅಶಿ ಅಪ್ಪ ಮತ್ತೆ ಇರಬೇಕು. Her şey var. ಪೂಜೆ ಎಲ್ಲ ಮುಗಿಸ್ಕೊಂಡು ಕನಕಪುರದಲ್ಲಿ ಅಮ್ಮ ಮನೆ ಹತ್ರ ಹೋಗ್ಬಿಟ್ಟು, ಹಾಗೆ ಅಲ್ಲಿ ಕನಕಪುರದಲ್ಲಿ ನಮ್ಗೆ ಇಷ್ಟವಾಗಿರುವಂತಹ ಬಂಗಾರಪೇಟೆ ಚಾಟ್ ಸೆಂಟರ್ ಇದೆ. ಅಲ್ಲಿ ಹೋಗಿ ಪಾನಿಪುರಿ ಹಾಗೆ ಮಸಾಲೆ ಪುರಿ ತಿನ್ಕೊಂಡು ವಾಪಸ್ ಮನೆ ಕಡೆ ಹೊರಟ್ವಿ. ಬರ್ತಾ ದಾರಿ ಮಧ್ಯ ಒಂದು ಕ್ರೋಮಾ ಶಾಪ್ ಇತ್ತು. ಅಲ್ಲಿ ಹೋಗಿ ಮಿಕ್ಸಿ ತೊಗೊಳ್ಳೋಣ ಅಂತ ನೋಡಿದ್ವಿ. ನಮ್ಮ ಮನೇಲಿರೋ ಮಿಕ್ಸಿ ಜಾರೆಲ್ಲ ಹಾಳಾಗಿತ್ತು. ಆ ಜಾರ್ ರಿಪೇರಿ ಮಾಡಿಸೋ ಬದಲು ಹೊಸ ಮಿಕ್ಸಿನೇ ತೊಗೋಬೋದು ಅಂತ ಶಂಕರ್ ನನಗೆ ಮಿಕ್ಸಿ ಕೊಡಿಸಿದ್ರು.
ಅಲ್ಲಿ ಡಿಸ್‌ಪ್ಲೇ ಬರೋವಂತಹ ರೆಫ್ರಿಜರೇಟರ್ ಇಟ್ಟಿದ್ರು. ಅದ್ರ ಜೊತೆ ನನ್ನ ಮಗಳು ಏನೇನು ಕುಕಿಂಗ್ ಮಾಡ್ಬೋದು ಅದನ್ನೆಲ್ಲ ಪ್ರೆಸ್ ಮಾಡ್ಕೊಂಡು ಕೇಳ್ಕೊಂಡು ಆಟ ಆಡ್ಕೊಂಡಿದ್ಲು. ಮಿಕ್ಸಿ ತಗೊಂಡು ಅಲ್ಲಿಂದ ಹೊರಟು ಹಾಗೆ ಒಂದು ಶೂ ತಗೋಬೇಕು ಅಂತ ಅಲ್ಲೇ ಡೆಕತ್ಲಾನ್ ಶಾಪ್ ಇತ್ತು. ಡೆಕತ್ಲಾನ್‌ಗೆ ಬಂದ್ವಿ. ಅಲ್ಲಿ ಒಂದು ಶೂ ತಗೊಂಡು ವಾಪಸ್ ಮನೆ ಕಡೆ ಹೊರಟ್ವಿ. ಬೇಡ. ಅದೆಲ್ಲ ನಿಮ್ಗಂತೆ. ಕುಂಫು ಮಾಡ್ಕೊಂಬೋಗು.